ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕರ್ನಾಟಕ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR KVKಯ ವಿಭಾಗದಲ್ಲಿ ಮೀನುಗಾರಿಕೆಯ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಮುಖ್ಯವಾಗಿ ಇವತ್ತು ಒಳನಾಡು ಮೀನು ಸಾಕಣೆಯ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಒಳನಾಡು ಮೀನು ಪಾಲನೆ ಯಾವ ರೀತಿ ಮಾಡಬೇಕು, ಅದರ ಮಹತ್ವ ಏನು, ಅವಕಾಶಗಳೇನು, ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ನಮ್ಮ ಕರಾವಳಿ ಅಂತ ಹೇಳಿದ ಕೂಡಲೇ ಅಲ್ಲಿ ನಮ್ಮ ಸಮುದ್ರ ಇದೆ. ಸಮುದ್ರದ ಮೀನನ್ನು ನಾವು ತಿನ್ನುವಂಥದ್ದು ಪರಿಪಾಠ, ಅದು ಶತಮಾನಗಳಿಂದ ಬಂದದ್ದು. ಹೌದು ಸರ್. ಇಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಳನಾಡು ಮೀನು ಸಾಕಣೆ ಕೂಡ ಒಂದು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು. ಹೌದು ಸರ್. ಮುಖ್ಯವಾಗಿ ಈ ಒಳನಾಡು ಮೀನು ಪಾಲನೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಈಗ ನೋಡಿ ಸರ್, ಈಗ ಜಗತ್ತಿನಾದ್ಯಂತ ಹಾಗೂ ನಮ್ಮ ದೇಶದಲ್ಲಿಯೂ ಕೂಡ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಜನಸಂಖ್ಯೆ ತುಂಬಾ ತೀವ್ರಗತಿಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಈ ಬೆಳೀತಿರ್ತಕ್ಕಂಥ ಜನಸಂಖ್ಯೆಗೆ ಒಂದು ಸಸಾರಜನಕಯುಕ್ತವಾದ, ಪ್ರೋಟೀನ್ ಯುಕ್ತವಾದ ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಮೀನು ಪಾಲನೆ ಮತ್ತು ಪಶುಸಂಗೋಪನೆಯ ಮೇಲೆ ಅತೀವವಾಗಿ ಒಂದು ಒತ್ತಡ ಬೀಳ್ತಾ ಇದೆ. ಅದರಲ್ಲಿ ಈಗ ಸಮುದ್ರದಿಂದ ಹಿಡಿಯುವ ಮೀನು, ಅದು ಮೀನುಗಳ ಉತ್ಪನ್ನ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಹಾಗೂ ನಮ್ಮ ದೇಶದಲ್ಲಿಯೂ ಕೂಡ ತುಂಬ ಕಡಿಮೆ ಆಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಹಾಗಾಗಿ ಈ ಮೀನು ಪಾಲನೆ, ಅಕ್ವಾಕಲ್ಚರ್, ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಬರ್ತಾ ಇದೆ. ಹಾಗಾಗಿ ಇದು ಅಕ್ವಾಕಲ್ಚರಿಂದ ಮೀನು ಉತ್ಪನ್ನಗಳ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಒಳನಾಡು ಮೀನು ಪಾಲನೆಗೆ ಹೆಚ್ಚಿನ ಆದ್ಯತೆ ಒತ್ತು ಕೊಡಲಾಗ್ತಾ ಇದೆ. ಅದರಲ್ಲಿಯೂ ಕೂಡ ಈ ಒಂದು ಸುಧಾರಿತ ಮೀನು ತಳಿಗಳು ಅಲ್ಲದೆ ಮತ್ತು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಪದ್ಧತಿಗಳ ಮೇಲೆ ಒಂದು ತೀವ್ರ ಒತ್ತಡ ಬೀಳ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಗ್ತಾ ಇದೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆ ಹೇಳಿದರೆ ಕರಾವಳಿಯ ಜಿಲ್ಲೆಗಳಲ್ಲಿ ಈ ಒಳನಾಡಿನ ಮೀನು ಪಾಲನೆಗೆ ಇರುವಂಥ ಸಮಸ್ಯೆ ಮತ್ತು ಅವಕಾಶಗಳು ಯಾವ ಥರ ಇದ್ದಾವೆ? ಈಗ ನೋಡಿ ಸರ್, ನಾನು ಒಂದು ತಿಳ್ಕೊಳ್ಳೋದು ರೀತಿ ಏನಂದರೆ, ಈಗ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದು ಒಂದು ಅವಕಾಶ ಅಂತ ನಾವು ಒಂದು ಪಾಸಿಟಿವ್ ಆಗಿ ತಿಳ್ಕೋಬೇಕು. ಹಾಗಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಗಳಲ್ಲಿ ಪ್ರಮುಖ ಸಮಸ್ಯೆ ಏನಂದರೆ ಮೀನು ಮರಿಗಳ ಒಂದು ಪೂರೈಕೆಯ ಸಮಸ್ಯೆ. ಇದು ತುಂಬ ಇದೆ. ಹಾಗಾಗಿ ಇದು ನಮ್ಮ ದೇಶದಲ್ಲಿಯೂ ಕೂಡ ಇದೆ. ಮೀನು ಮರಿಗಳು ರೈತರಿಗೆ, ಮೀನು ಕೃಷಿಕರಿಗೆ ಎಷ್ಟು ಬೇಕೋ ಅಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇಲ್ಲ. ಆದರೆ ಈ ಕರಾವಳಿ ಪ್ರದೇಶದಲ್ಲಿ ಏನು ಜಿಲ್ಲೆಗಳಿದ್ದಾವೆ, ಇಲ್ಲಿ ಇದು ಅತೀವವಾದ ಸಮಸ್ಯೆ. ಹಾಗಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಸದ್ಯಕ್ಕೆ ಸೀನಿಯರ್ನ ಮೀನು ಮರಿಗಳು ಈ BRP ಶಿವಮೊಗ್ಗ, ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶ, ಕೇರಳ, ಕೋಲ್ಕತ್ತಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಅದೆಲ್ಲ ಸೇರಿ ಬೆಲೆ ಜಾಸ್ತಿ ಆಗುತ್ತೆ. ರೈತರಿಗೆ ಇದು ಒಂದು ಬರ್ಡನ್, ಅವರಿಗೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿಯ ಮೀನು ಕೃಷಿಕರು ತಾವೇ ಮೀನು ಮರಿಗಳ ಉತ್ಪಾದನೆಗೆ ಮುಂದಾಗಬೇಕು. ಅಲ್ಲದೆ ಈ ಮೀನು ಕೃಷಿಕರು ಕೋಆಪರೇಟಿವ್ ಸೊಸೈಟಿ ಮತ್ತು ಫಿಶ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ FFPO ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಪು, ಈ ರೀತಿ ಒಂದು ಸಂಸ್ಥೆಗಳನ್ನು ಮಾಡಿಕೊಂಡು ತಂತ್ರಜ್ಞಾನ ಒದಗಿಸುವ ಸಂಸ್ಥೆಗಳಾದ ICAR ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು, ಅಲ್ಲದೆ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಹಾಗೂ ಮೀನುಗಾರಿಕೆ ಇಲಾಖೆ ಇವುಗಳನ್ನು ಸಂಪರ್ಕಿಸಬೇಕು. ಅಲ್ಲದೆ ಮೀನು ಕೃಷಿಕರು ಈ ರೀತಿ ಸಂಘ ಸಂಸ್ಥೆಗಳನ್ನು ಮಾಡೋದರಿಂದ ಮೀನನ್ನು ಮಾರಾಟ ಮಾಡೋದು ಸಹಿತ ಇವರಿಗೆ ಸುಲಭವಾಗುತ್ತೆ. ಈಗ ಈ ರೀತಿ ಉತ್ಪಾದನೆ ಮಾಡೋದು ತುಂಬ ಕಷ್ಟನಾ ಮೀನು ಮರಿಗಳನ್ನು? ಇಲ್ಲ ಸರ್, ಇದಕ್ಕೆ ಒಂದು ಇಂಡ್ಯೂಸ್ಡ್ ಬ್ರೀಡಿಂಗ್ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ದೀವಿ. ಅದು ನಾವು ಸರಳವಾಗಿ ಈಗ ಇದೆಲ್ಲ ಸ್ಟ್ರೀಮ್ಲೈನ್ ಆಗಿದೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಸೈಂಟಿಫಿಕ್ ಮೆಥಡ್. ನಾವು ರೈತರಿಗೆ ಅವರು ಮುಂದೆ ಬಂದರೆ ಹೇಳಿಕೊಡ್ತೀವಿ ಸರ್. ಹಾಗಿದ್ರೆ ಇಲ್ಲಿ ಕೂಡ ಅದನ್ನು ಮಾಡಬಹುದು ಅಂತ ಆಯ್ತು. ಹೌದು ಸರ್. ಹಾಗಿದ್ರೆ ಈ ಮೀನು ಪಾಲನೆಯ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತವಾಗಿ ಸರ್. ಈಗ ಮೀನು ಈಗ ಬೇರೆ ಜೀವಿಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಸಸಾರಜನಕ ಹೊಂದಿದ, ಅಂದರೆ ಪ್ರೋಟೀನ್ ಹೊಂದಿದ ಒಂದು ಪೌಷ್ಟಿಕ ಆಹಾರ.
ಸುಲಭವಾಗಿ ಜೀರ್ಣ ಆಗುತ್ತೆ. ಎಲ್ಲ ವಯೋಮಾನದವರು ಎಲ್ಲ ಋತುಮಾನಗಳಲ್ಲೂ ಸಹಿತ ಇದನ್ನು ಸೇವನೆ ಮಾಡಬಹುದು. ಅಲ್ಲದೆ ಮೀನು ಪಾಲನೆ ಬೇರೆ ಒಂದು ಪಶುಸಂಗೋಪನೆ ಅಥವಾ ಬೇರೆ ಪಾಲನೆ ಪದ್ಧತಿಗಳಿಗೆ ಹೋಲಿಸಿದರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಶ್ರಮದಲ್ಲಿ ಅತಿ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಒಂದು ಉದ್ಯಮ ಆಗಿದೆ. ಅಲ್ಲದೆ ಮೀನು ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥ ಬೇರೆ ಪ್ರಾಣಿಗಳಿಗೆ ಹೋಲಿಸಿದರೆ ಅತಿ ಕಡಿಮೆ FCR ಫುಡ್ ಕನ್ವರ್ಷನ್ ರೇಷಿಯೋ ಇದು ಹೊಂದಿದೆ. ಹಾಗಾಗಿ ಇದು ಅಂದರೆ ಕಡಿಮೆ ಆಹಾರ ತೆಗೆದುಕೊಂಡು ಹೆಚ್ಚಿನ ಮಾಂಸದ ಇಳುವರಿಯನ್ನು ಕೊಡುತ್ತೆ. ಇದರಿಂದ ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ. ಅದು ಸರಿ. ಈಗ ನೀವು ಹೇಳಿದ್ರಿ ಪದ್ಧತಿಗಳು ಅನ್ನುವ. ಹೌದು ಸರ್. ಇಲ್ಲಿ ತಲೆತಲಾಂತರಗಳಿಂದ ಸಮುದ್ರದ ಮೀನು ಹಿಡಿಯುವಂತಹ ಒಂದು ಪದ್ಧತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ರೈತರು ಹೊಸ ರೀತಿಯ ಈ ಒಳನಾಡು ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಹೌದು ಸರ್. ಇಂಥ ಸಂದರ್ಭದಲ್ಲಿ ಈ ತಂತ್ರಜ್ಞಾನ ಬೆಳೆದ ಹಾಗೆ ಹೊಸ ಹೊಸ ಪದ್ಧತಿಗಳು, ಹೊಸ ಹೊಸ ಮೀನು ತಳಿಗಳು ಇವೆಲ್ಲ ಬರ್ತವೆ. ಹೌದು ಸರ್. ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಏನು ಬದಲಾವಣೆಗಳು ಅಥವಾ ಹೊಸತನ ಬಂದಿದೆ ಸರ್? ಈಗ ನಾನು ಒಂದು ಇತ್ತೀಚಿನ ಬೆಳವಣಿಗೆಗಳನ್ನು 2 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀನಿ. ಮೊದಲನೇದಾಗಿ ಹೊಸ ಹೊಸ ತಳಿಗಳು, ಆಮೇಲೆ ಎರಡನೇದಾಗಿ ಒಂದು ಹೊಸ ಪದ್ಧತಿಗಳು. ಈ ತಳಿಗಳ ವಿಷಯಕ್ಕೆ ಬಂದಾಗ ಹೊಸ ಹೊಸ ಮೀನು ತಳಿಗಳು ಅಂತ ಹೇಳಿದ್ರೆ, ಈಗ ಮುಂಚೆಯಿಂದಲೂ ನಮಗೆ ನಾವು ಮೀನು ಪಾಲನೆಗೆ ಸೂಕ್ತವಾದ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳು, ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ, ಕಾಟ್ಲಾ, ರೋಹು, ಮೃಗಾಲು ಮತ್ತು ವಿದೇಶಿ ಗೆಂಡು ಮೀನುಗಳಾದ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ, ಈ ತಳಿಗಳು ಜಾಸ್ತಿ ಮೀನು ಕೃಷಿಕರು ಮುಂಚೆಯಿಂದನೂ ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಉತ್ಪಾದನೆ ಹೆಚ್ಚು ಮಾಡಬೇಕು ಮತ್ತು ಕಸ್ಟಮರ್ಸ್ಗೆ ಒಂದು ಜಾಸ್ತಿ ಅವರಿಗೆ ಬೇಡಿಕೆ ತಕ್ಕಂತೆ ಸ್ಪಂದನೆ ಮಾಡ್ತಕ್ಕಂಥ ಹೊಸ ತಳಿಗಳು ಮೀನು ಕೃಷಿಕರು ಮೀನು ಪಾಲನೆ ಮಾಡಬೇಕು ಅಂತ ಈ ಒಂದು ವಿಷಯದಲ್ಲಿ ಈಗ ನಾವು ಹೊಸ ಮೀನು ಸುಧಾರಿತ ತಳಿಗಳನ್ನು ನಾವು ರೈತರಿಗೆ, ಮೀನು ಕೃಷಿಕರಿಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಈ ಸುಧಾರಿತ ತಳಿಗಳು ಅಂತ ಹೇಳಿದರೆ ಶೀಘ್ರ ಬೆಳವಣಿಗೆ ಹೊಂದಂತಕ್ಕಂಥದ್ದು, ಬೇಗ ಪ್ರೌಢಾವಸ್ಥೆಗೆ ಬಾರದಿರುವುದು, ಆಮೇಲೆ ಹೆಚ್ಚಿನ ಮಾಂಸದ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳು. ಉದಾಹರಣೆಗೆ ಈಗ ಹೊಸ ತಳಿ ಅಂದರೆ ಅಮೂರ್ ಸಾಮಾನ್ಯ ಗೆಂಡೆ ತಳಿ. ಈ ತಳಿಯನ್ನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಡಾಕ್ಟರ್ Y ಬಸವರಾಜು ಇವರು ಅದನ್ನು ಪರಿಚಯ ಮಾಡಿದರು. ಈ ತಳಿ ಏನು ಅಂತ ಹೇಳಿದರೆ ಬೇರೆ ಸಾಮಾನ್ಯ ಗೆಂಡಿಗೆ ಹೋಲಿಸಿದರೆ 27% ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿದೆ. ಆಮೇಲೆ ಮೊದಲನೇ ವರ್ಷದಲ್ಲಿ ಪ್ರೌಢಾವಸ್ಥೆಗೆ ಬರೋದಿಲ್ಲ. ನಾರ್ಮಲ್ ಸಾಮಾನ್ಯ ಗೆಂಡೆ ಏನಿದೆ ಇದು 1 ವರ್ಷದಲ್ಲೇ ಪ್ರೌಢಾವಸ್ಥೆಗೆ ಬಂದು ಕೊಳದಲ್ಲಿ ಮರಿಗಳನ್ನು ಹಾಕಿ, ಅದು ಯಾವುದೇ ಒಂದು ಮೀನು ಒಂದು ಮಾರುಕಟ್ಟೆಗೆ ಬೇಕಾದಂಥ ಗಾತ್ರವನ್ನು ಹೊಂದುವುದಿಲ್ಲ. ಇದರಿಂದ ರೈತರಿಗೆ ನಷ್ಟವಾಗ್ತಾ ಇದೆ. ಈ ಅಮೂರು ಸಾಮಾನ್ಯ ಗೆಂಡೆ 1 ವರ್ಷದ ಮೇಲ್ಪಟ್ಟು ಪ್ರೌಢಾವಸ್ಥೆಗೆ ಬರೋದ್ರಿಂದ ಅದರ ಏನು ಶಕ್ತಿ ಏನಿದೆ ಅದೆಲ್ಲ ಅದರ ಮಾಂಸದ ಬೆಳವಣಿಗೆಗೆ ಅದಕ್ಕೆ ಕೊಡಲಾಗುತ್ತೆ. ಹಾಗಾಗಿ ಇದು ಒಂದು 27% ಸಾಮಾನ್ಯ ಗೆಂಡಿಗೆ ಹೋಲಿಸಿದರೆ ಜಾಸ್ತಿ ಬೆಳವಣಿಗೆಯನ್ನು ಹೊಂದಿದೆ ಹಾಗೂ ಹೆಚ್ಚಿನ ಮಾಂಸದ ಇಳುವರಿಯನ್ನು ಕೊಡುತ್ತದೆ. ಇನ್ನು ಎರಡನೇ ತಳಿ, ಈ ಸುಧಾರಿತ ತಳಿಗಳು ಅಂತ ಹೇಳಿದಾಗ ಎರಡನೇ ತಳಿ ಗಿಫ್ಟ್ ತಿಲಾಪಿಯಾ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ ಅಂತ. ಈಗ ಈ ತಳಿ ನೈಲ್ ತಿಲಾಪಿಯಾ ಮತ್ತು ಮೊಜಾಂಬಿಕ್ ತಿಲಾಪಿಯಾಗೆ ಹೋಲಿಸಿದರೆ ಇದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ, ಹೆಚ್ಚಿನ ಗಾತ್ರವನ್ನು ಹೊಂದಿದೆ. ಇದು ಒಂದು ಸೆಲೆಕ್ಟಿವ್ ಬ್ರೀಡಿಂಗ್ ತಂತ್ರಜ್ಞಾನದಿಂದ ನೈಲ್ ತಿಲಾಪಿಯಾವನ್ನು ಇದು ಹೆಚ್ಚು ಬೆಳವಣಿಗೆ ಬರುವ ಹಾಗೆ ಒಂದು ವೈಜ್ಞಾನಿಕವಾಗಿ ಮಾಡಿದಂತಹ ತಳಿ. ಆಮೇಲೆ ಇದಲ್ಲದೆ ಈ ತಳಿಯು ಕೂಡ ಶೀಘ್ರ ಸಂತಾನೋತ್ಪತ್ತಿಯನ್ನು ಮಾಡಬಾರದು ಅಂತ ಕಾರಣದಿಂದ ಇದನ್ನು ನಾವು ಏನು ಮಾಡ್ತಿದ್ದೀವಿ ಅಂದರೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟು ಇದನ್ನು 17 ಆಲ್ಫಾ ಮಿಥೈಲ್ ಟೆಸ್ಟೋಸ್ಟೆರಾನ್ ಅಂತ ಒಂದು ಹಾರ್ಮೋನ್ ಕೊಟ್ಟು ಆಲ್ ಮೇಲ್ ಗಿಫ್ಟ್ ತಿಲಾಪಿಯಾ ಮರಿಗಳನ್ನು ಮಾಡಿ, ಇದು ಏನಿರುತ್ತೆ ಅಂದರೆ ಬೇರೆ ಹೆಣ್ಣು ಗಂಡು ಇರೋದಿಲ್ಲ. ಇದನ್ನೆಲ್ಲ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಎಲ್ಲ ಗಂಡು ಮೀನು ಮರಿಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದು ಮತ್ತೆ ಸಂತಾನೋತ್ಪತ್ತಿಯನ್ನು ಮಾಡೋದಿಲ್ಲ. ಹಾಗಾಗಿ ಈ ಮರಿಗಳನ್ನು, ಗಿಫ್ಟ್ ಥೆರಪಿಯ ಮರಿಗಳನ್ನು ರೈತರಿಗೆ ನಾವು ಪೂರೈಕೆ ಮಾಡ್ತಾ ಇದ್ದೀವಿ. ಅಲ್ಲದೆ ಈ ಹೊಸ ತಳಿಗಳು ಅಂತ ಹೇಳಿದಾಗ ಇನ್ನು ಎರಡನೇ ಗುಂಪು ಅಂತ ಹೇಳಿದರೆ ಹೆಚ್ಚು ರುಚಿ,
ಮಾಂಸದಲ್ಲಿ ಮುಳ್ಳು ಇರಲಾರದ್ದು ಹೆಚ್ಚಿನ ಬೇಡಿಕೆ ಹಾಗೂ ಹೆಚ್ಚಿನ ಬೆಲೆಯ ತಳಿಗಳು ಯಾವುವು ಅಂದರೆ ಈ ಮರೆಲ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಚೆನ್ನ ಸ್ಟ್ರೈಟಸ್ ಅಂತ ಇದು ಒಂದು ಸ್ಟ್ರೈಪ್ಡ್ ಮರೆಲ್ ಅಂತ ಇದು ಒಂದಿದೆ. ಆಮೇಲೆ ಇದರಲ್ಲಿ ಚೆನ್ನ ಮರುಲಿಯಸ್ ಅಂತ ಇದೆ, ಜೈಂಟ್ ಮರೆಲ್ ಅಂತ ಇದೆ. ಆಮೇಲೆ ಚೆನ್ನ ಪಂಕ್ಟೇಟಸ್ ಅಂತ ಸ್ಪಾಟೆಡ್ ಮರೆಲ್ ಅಂತ ಇದೆ. ಇದು ಸ್ನೇಕ್ ಹೆಡ್ಸ್ ಅಂತ ಹೇಳ್ತೀವಿ, ಮರೆಲ್ಸ್. ಈ ಕರಾವಳಿ ಪ್ರದೇಶದಲ್ಲಿ ಮಡಂಜಿ ಮೀನು ಅಂತ ಕರೀತಾರೆ. ಇದಲ್ಲದೆ ಬೆಕ್ಕು ಮೀನುಗಳಾದ ಮಾಗೂರ್ ಅಂತ ಇದೆ, ಇದನ್ನು ಇಲ್ಲಿ ಮುಗುಡು ಅಂತ ಕರೀತಾರೆ. ಆಮೇಲೆ ಸಿಂಗಿ ಅಂತ ಇದೆ, ಓಂಪಾಕ್ ಅಂತ ಇದೆ, ಇವು ಬೆಕ್ಕು ಮೀನುಗಳು, ಕ್ಯಾಟ್ ಫಿಶಸ್. ಪಂಗೇಶಿಯಸ್ ಅಂತ ಇದೆ. ಅದಲ್ಲದೆ ಮತ್ತೆ ಈಗ ಹೊಸ ತಳಿ ಅಂದರೆ ರೂಪ್ಚಂದ್ ಅಂತ ಪಾಕು ಅಂತ ಇದೆ. ಅದಲ್ಲದೆ ಮತ್ತೆ ಎಟ್ರೋಪ್ಲಸ್ ಅಂತ ಇದೆ. ಇದೆಲ್ಲ ಒಂದು ಶೀಘ್ರ ಬೆಳವಣಿಗೆಯನ್ನು ಹೊಂದಿದಂತಹ ಮಾಂಸದಲ್ಲಿ ಮುಳ್ಳು ಇರಲಾರದ ಬೇಡಿಕೆ ಹೆಚ್ಚು ಇರತಕ್ಕಂಥ ಹೆಚ್ಚಿನ ಬೆಲೆ ತಳಿಗಳು. ಇದು ಸಾಮಾನ್ಯವಾಗಿ ಈ ತಳಿಗಳು ಎಲ್ಲ ನಿಮಗೆ ರೈತರಿಗೆ 300-400 ರೂಪಾಯಿ ಕೆಜಿಗೆ ಇದು ಮಾರಾಟ, ಅಷ್ಟು ಬೆಲೆಯನ್ನು ಹೊಂದಿದೆ, ಬೆಲೆ ಬಾಳ್ತಕ್ಕಂಥ ತಳಿಗಳು. ಇದರ ಲಭ್ಯತೆಯ ಬಗ್ಗೆ ಹೇಳೋದಿದ್ರೆ ಇದು ನಮಗೆ ಈ ಕರಾವಳಿಯ ಭಾಗದ ರೈತರಿಗೆ ಸಿಗುವಂಥ ಅವಕಾಶಗಳಿದೆ. ಇದೆ ಸರ್, ಇದೆ ಖಂಡಿತ. ಆದರೆ ಒಂದು ದುರದೃಷ್ಟವಶಾತ್ ಏನು ಅಂತ ಹೇಳಿದರೆ, ನಾನು ಹೇಳಿದ ಹಾಗೆ ಇಲ್ಲಿ ಒಂದು ಈ ಇಂಡ್ಯೂಸ್ಡ್ ಬ್ರೀಡಿಂಗ್ ತಂತ್ರಜ್ಞಾನವನ್ನು ರೈತರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿಯೇ ಈ ಕರಾವಳಿ ಜಿಲ್ಲೆಯಲ್ಲಿಯೇ ಮರಿ ಉತ್ಪಾದನೆ ಮಾಡ್ತಾ ಇಲ್ಲ. ಇದನ್ನು ಕೂಡ ಮರಿಗಳನ್ನೆಲ್ಲ ಬೇರೆ ಆಂಧ್ರದಿಂದ ಇಲ್ಲ ಕೇರಳದಿಂದ ಇಲ್ಲ ಕೋಲ್ಕತ್ತಾದಿಂದ ತರಿಸ್ಕೊತಾ ಇದ್ದಾರೆ, ಮರಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಸರ್. ಇದೀಗ ಇದರ ಪಾಲನೆಯಲ್ಲಿ ವಿಶೇಷವಾದ ತೊಂದರೆಗಳೇನು ಬರುವುದಿಲ್ವ? ತೊಂದರೆಗಳು ಏನೂ ಇಲ್ಲ ಸರ್. ಅಂದರೆ ಸಾಮಾನ್ಯ ಅಂದರೆ ಈ ತಳಿಗಳು ಏನು ಅಂತಂದರೆ ಇದು ಮಾಂಸಾಹಾರಿ ತಳಿಗಳು ಜಾಸ್ತಿ. ಈ ಮರೆಲ್ಸು, ಕ್ಯಾಟ್ ಫಿಶಸ್ಸು ಎಲ್ಲ ಮಾಂಸಾಹಾರಿ ತಳಿಗಳು. ಇದಕ್ಕೆ ಈ ಸಗಣಿಯನ್ನು ಹಾಕಿ ಈ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳಿಗೆ ನಾವೆಲ್ಲ ಸಗಣಿ ಹಾಕ್ಕೊಂಡು ಅದು ಸೂಕ್ಷ್ಮ ಸಸ್ಯಜೀವಿ ಪ್ರಾಣಿಜೀವಿ ಉತ್ಪನ್ನ ಮಾಡಿ ಅದು ತಿನ್ನುವ ಹಾಗೆ ಮಾಡ್ತಾ ಇದ್ವಿ. ಈಗ ಈ ತಳಿಗಳು ಏನಿದೆ ಮಾಂಸಾಹಾರಿ ತಳಿಗಳಾಗಿರತಕ್ಕಂಥ ಇದ್ದರಿಂದ 40% ಅಥವಾ 30% ಸಾರ್ವಜನಿಕ ಯುಕ್ತವಾದ ರೆಡಿಮೇಡ್ ಫೀಡ್, ಪೆಲೆಟ್ ಫೀಡ್ಗಳನ್ನು ಇವುಗಳಿಗೆ ಕೊಡಬೇಕು. 5 ಮತ್ತು 5-10% ಬಾಡಿ ವೇಟ್, ದೇಹ ತೂಕದ 5-10% ನಾವು ಆಹಾರವನ್ನು ಕೊಡಬೇಕಾಗುತ್ತೆ. ಈಗ ನೀವು ಹೇಳಿದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಥರದ ಬೇರೆ ಬೇರೆ ರೀತಿಯ ಒಂದು ತಳಿಗಳು ಇದ್ದಾವೆ. ಹೌದು ಸರ್. ಈಗ ಇದನ್ನು ನಮ್ಮ ಸಂಯೋಜಿತ ಅಥವಾ ಸಮಗ್ರ ಕೃಷಿ ಪದ್ಧತಿ ಏನಿದೆ ಅದರಲ್ಲಿ ಬೆಳೆಸಬಹುದಾ? ಅದರ ಖಂಡಿತ ಸರ್. ಈಗ ಈ ಹೊಸ ಪದ್ಧತಿಗಳಲ್ಲಿ ಇದು ಮೀನು ಕೃಷಿ ಪದ್ಧತಿಗಳಲ್ಲಿ ಮೊದಲನೇದಾಗಿ ಸಂಯೋಜಿತ ಮೀನು ಕೃಷಿ ಅಥವಾ ಸಮಗ್ರ ಮೀನು ಕೃಷಿ ಅಂತ ಇದು ಒಂದು ತಂತ್ರಜ್ಞಾನ. ಈ ತಂತ್ರಜ್ಞಾನದಲ್ಲಿ ಏನಿದೆ ಅಂದರೆ ಯಾವುದೇ ರೈತರ ಜಮೀನಿನಲ್ಲಿ ಯಾವುದೇ ಒಂದು ತ್ಯಾಜ್ಯ ವಸ್ತು ಇರೋದಿಲ್ಲ. ಎಲ್ಲ ತ್ಯಾಜ್ಯವನ್ನು ಉಪಯುಕ್ತ ಪದಾರ್ಥವಾಗಿ ಪರಿವರ್ತನೆ ಮಾಡ್ತಕ್ಕಂಥ ತಂತ್ರಜ್ಞಾನ. ಇದರಲ್ಲಿ ನಾವು ಸಸ್ಯ ಕೃಷಿ ಅಂತ ಮಾಡ್ತೀವಿ, ಇದರ ಜೊತೆಗೆ ನಾವು ಪಶುಸಂಗೋಪನೆ ಅಂತ ಮಾಡ್ತೀವಿ, ಇದರ ಜೊತೆಗೆ ನಾವು ಮೀನು ಕೃಷಿ ಅಂತ ಮಾಡ್ತೀವಿ. ಈಗ ಸಸ್ಯ ಕೃಷಿಯಲ್ಲಿ ಏನು ಬಂದಂಥ ತ್ಯಾಜ್ಯ ವಸ್ತುಗಳು ಅದು ಪ್ರಾಣಿ ಕೃಷಿಯಲ್ಲಿ ಪಶುಸಂಗೋಪನೆಗೆ ಆಹಾರ, ಮತ್ತು ಪಶುಸಂಗೋಪನೆಯಲ್ಲಿ ಬಂದಂಥ ತ್ಯಾಜ್ಯ ವಸ್ತು ಈ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಇದು ನಾವು ಮೀನಿನ ಕೊಳಕ್ಕೆ ಹಾಕಿದಾಗ ಇದು ಗೊಬ್ಬರ ಆಗಿ ಸೂಕ್ಷ್ಮ ಸಸ್ಯಜೀವಿ ಪ್ರಾಣಿಜೀವಿ ಬೆಳೆದು ಮೀನುಗಳಿಗೆ ಇದು ಒಂದು ಆಹಾರ ಆಗುತ್ತೆ. ಸೊ ಈ ರೀತಿ ಇದು ವೇಸ್ಟ್ ರೀಸೈಕ್ಲಿಂಗ್ ತಂತ್ರಜ್ಞಾನ. ಯಾವುದೇ ಥರದ ತ್ಯಾಜ್ಯ ಇರೋದಿಲ್ಲ, ತ್ಯಾಜ್ಯವು ಉಪಯುಕ್ತ ಪದಾರ್ಥವಾಗಿ ಪರಿವರ್ತನೆ ಆಗುತ್ತೆ. ಇದಲ್ಲದೆ ಈ ಪಶುಸಂಗೋಪನೆ ಮಾಡಿದಾಗ ಹಸು, ಕೋಳಿ, ಬಾತುಕೋಳಿ, ಹಂದಿ, ಮೇಕೆ, ಕುರಿ ಈ ರೀತಿ ಒಂದು ಸಾಕಣೆ ಮಾಡಿದಾಗ ಇದರಿಂದ ಬರ್ತಕ್ಕಂಥ ಸಗಣಿ ಇದನ್ನು ಮೀನು ಕೊಳಕ್ಕೆ ಹಾಕೋದು, ಅದು ಗೊಬ್ಬರ ಆಗಿ ಸೂಕ್ಷ್ಮ ಸಸ್ಯಜೀವಿ ಪ್ರಾಣಿಜೀವಿ ಬೆಳೆದು ಮೀನಿಗೆ ಆಹಾರ ಆಗುತ್ತೆ. ಹೆಚ್ಚಾದ ಸಗಣಿ ಮತ್ತು ಗಂಜಲವನ್ನು ಈ ಗೋಬರ್ ಗ್ಯಾಸ್ ಅಂತ ಹೇಳಿ ಅಲ್ಲಿ ಒಂದು ಬೆಳೆದು ಅದರಲ್ಲಿ ಹಾಕಿ ಈ ಜೈವಿಕ ಅನಿಲ ಉತ್ಪಾದನೆ ಮಾಡಿ ರೈತರು ಅದನ್ನು ಇಂಧನವನ್ನು ತಾವು ಬಳಸ್ಕೋಬಹುದು. ಈ ಬಯೋಗ್ಯಾಸಿಂದ ಬರ್ತಕ್ಕಂಥ ವೇಸ್ಟ್ ತ್ಯಾಜ್ಯ ಸ್ಲರಿ ಅಂತ ಬರುತ್ತೆ. ಈ ಸ್ಲರಿಯು ಸಹಿತ ಮೀನಿನ ಕೊಳಕ್ಕೆ ನಾವು ಹಾಕಿದಾಗ ಇದು ಕೊಳೆತು ಗೊಬ್ಬರ ಆಗಿ ಸೂಕ್ಷ್ಮ ಸಸ್ಯಜೀವಿ ಪ್ರಾಣಿಜೀವಿ ಬೆಳೆದು ಮೀನುಗಳಿಗೆ ಒಂದು ಆಹಾರ ಆಗುತ್ತೆ. ಅಲ್ಲದೆ ಮೀನು ಕೊಳದಲ್ಲಿ ಕೂಡ ನಾವು ತ್ಯಾಜ್ಯ ಉತ್ಪನ್ನ ಆಗುತ್ತೆ. ಈಗ 1 ವರ್ಷದ ಮೀನಿನ ಬೆಳೆಯನ್ನು ತೆಗೆದ ಮೇಲೆ ಅದು ತಳಭಾಗದಲ್ಲಿರ್ತಕ್ಕಂಥ ಮೀನಿನ ಸಗಣಿ ಇರ್ಬೋದು ಅಥವಾ
ಕೊಳೆತ ಸೂಕ್ಷ್ಮ ಸಸ್ಯಜೀವಿ ಮತ್ತು ಪ್ರಾಣಿಜೀವಿ ಇರ್ಬೋದು, ಹೆಚ್ಚಿನ ಸಗಣಿ ಇರ್ಬೋದು. ಇದೆಲ್ಲ ಏನಿದೆ ಅಂದರೆ ಇದು ಒಂದು ಅತ್ಯುತ್ತಮವಾದ ಗೊಬ್ಬರ, ಸಸ್ಯಗಳಿಗೆ ಅತ್ಯುತ್ತಮವಾದ ಗೊಬ್ಬರ. ಇದನ್ನು ಪೌಡರ್ ಮಾಡಿ ಇದನ್ನು ಗೊಬ್ಬರ ರೀತಿಯಲ್ಲಿ ಸಸ್ಯಗಳಿಗೆ ಕೊಟ್ಟಾಗ ಅವು ಚೆನ್ನಾಗಿ ಬೆಳೀತವೆ. ಇದು ಈಗ ಸಂಯೋಜಿತ ಮೀನು ಕೃಷಿಯಲ್ಲಿ ನಾವು ಮೀನು ಕೃಷಿ ಸಂಯೋಜನೆ, ಮೀನು ತೋಟಗಾರಿಕೆ ಸಂಯೋಜನೆ, ಮೀನು ಹೈನುಗಾರಿಕೆ ಸಂಯೋಜನೆ, ಮೀನು ಕೋಳಿ ಸಂಯೋಜನೆ, ಮೀನು ಬಾತುಕೋಳಿ ಸಂಯೋಜನೆ, ಮೀನು ಹಂದಿ ಸಂಯೋಜನೆ, ಮೀನು ಮೇಕೆ ಸಂಯೋಜನೆ ಮತ್ತು ಮೀನು ಮೊಲ ಸಂಯೋಜನೆ, ಈ ರೀತಿ ಒಂದು ನಾವು ಮಾಡ್ಕೋಬೋದು. ನಾನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮೀನು ಹೈನುಗಾರಿಕೆ ಸಂಯೋಜನೆಯಲ್ಲಿ 1 ಹೆಕ್ಟೇರ್ ಮೀನು ಕೊಳಕ್ಕೆ 5-6 ಹಸು ಅಥವಾ ಎಮ್ಮೆಗಳು ಬೇಕಾಗುತ್ತೆ. ವರ್ಷಕ್ಕೆ ನಮಗೆ 9,000 ಲೀಟರ್ ಹಾಲು ಸಿಗುತ್ತೆ. ಅಲ್ಲದೆ ತಿಂಗಳಿಗೆ 400 kg ಸಗಣಿ ಮತ್ತು 300 ಲೀಟರ್ ಗಂಜಲು ಸಿಗುತ್ತೆ. ಅಲ್ಲದೆ 5,000ರಿಂದ 7,000 kg ಮೀನಿನ ಇಳುವರಿ ಬರುತ್ತೆ. ಇನ್ನು ಮೀನು ಕೋಳಿ ಸಂಯೋಜನೆಯಲ್ಲಿ 500ರಿಂದ 600 ಕೋಳಿ ಮರಿಗಳು ಬೇಕು. ಇದಕ್ಕೆ 1 ಹೆಕ್ಟೇರ್ ಮೀನು ಕೊಳ ಪ್ರದೇಶಕ್ಕೆ ವರ್ಷಕ್ಕೆ 3-4 ಕೋಳಿಯ ಪೀಕು ಸಿಗುತ್ತೆ. ವರ್ಷಕ್ಕೆ 2,250 kg ಕೋಳಿಯ ಮಾಂಸ, 1 ಲಕ್ಷ ಮೊಟ್ಟೆಗಳು ಹಾಗೂ 5,000ರಿಂದ 7,000 kg ಮೀನಿನ ಇಳುವರಿಯು ಸಿಗುತ್ತೆ. ಇನ್ನು ಮೀನು ಬಾತುಕೋಳಿಯ ಸಂಯೋಜನೆಯಲ್ಲಿ 200ರಿಂದ 300 ಬಾತುಕೋಳಿ ಮರಿಗಳು ಬೇಕಾಗುತ್ತೆ. ವರ್ಷಕ್ಕೆ 600 kg ಬಾತುಕೋಳಿ ಮಾಂಸ, 18,000ರಿಂದ 18,500 ಮೊಟ್ಟೆಗಳು, 5,000ರಿಂದ 7,000 kg ಮೀನಿನ ಇಳುವರಿ ಸಿಗುತ್ತೆ. ಮೀನು ಹಂದಿ ಸಂಯೋಜನೆಯಲ್ಲಿ 30ರಿಂದ 40 ಹಂದಿ ಮರಿಗಳು ಬೇಕಾಗುತ್ತೆ. ವರ್ಷಕ್ಕೆ 4,500 kg ಹಂದಿ ಮಾಂಸ, 800 ಹಂದಿ ಮರಿಗಳು, 5,000ರಿಂದ 7,000 kg ಮೀನಿನ ಇಳುವರಿಯು ಸಿಗುತ್ತೆ. ಇನ್ನು ಮೀನು ಮೇಕೆ ಸಂಯೋಜನೆಯಲ್ಲಿ 50ರಿಂದ 60 ಮೇಕೆ ಮರಿಗಳು ಬೇಕಾಗುತ್ತೆ. ವರ್ಷಕ್ಕೆ 14,000 ಲೀಟರ್ ಮೇಕೆ ಹಾಲು, 1,200 kg ಮೇಕೆ ಮಾಂಸ, 60 ಮೇಕೆ ಮರಿಗಳು ಹಾಗೂ 5,000ರಿಂದ 7,000 ಮೀನಿನ kg ಮೀನಿನ ಇಳುವರಿ ಸಿಗುತ್ತೆ. ಇನ್ನು ಮೀನು ಮೊಲ ಸಂಯೋಜನೆಯಲ್ಲಿ 300 ಮೊಲದ ಮರಿಗಳು ಬೇಕಾಗುತ್ತೆ. ವರ್ಷಕ್ಕೆ 1,500 kg ಮೊಲದ ಮಾಂಸ, 2,000 ಮೊಲದ ಮರಿಗಳು, 5,000ರಿಂದ 7,000 kg ಮೀನಿನ ಇಳುವರಿ ನಮಗೆ ಸಿಗುತ್ತೆ. ಇದು ಸಂಯೋಜಿತ ಕೃಷಿ ಪದ್ಧತಿ ಸರ್. ಈಗ ತಂತ್ರಜ್ಞಾನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಂದೆ ಹೋಗ್ತಾ ಇದೆ. ಹೌದು ಸರ್. ಅದರಲ್ಲಿ ಸಾಂದ್ರ ಮೀನು ಪಾಲನೆ ಕೂಡ ಒಂದು. ಹೌದು. ಈ ಸಾಂದ್ರ ಮೀನು ಪಾಲನೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದು? ಖಂಡಿತ ಸರ್. ಈಗ ಈ ಸುಧಾರಿತ ಮೀನು ಕೃಷಿ ಪದ್ಧತಿಗಳಲ್ಲಿ ನಾನು ಸಂಯೋಜಿತ ಮೀನು ಕೃಷಿ ಪದ್ಧತಿ ಬಗ್ಗೆ ಹೇಳಿದೆ. ಇದಲ್ಲದೆ ಅತಿ ಹೆಚ್ಚಿನ ಸಾಂದ್ರತೆ ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್ ತಂತ್ರಜ್ಞಾನಗಳು ಅಂತ ಇದೆ. ಇದರಲ್ಲಿ 3 ಬರುತ್ತೆ. ಮೊದಲನೇದಾಗಿ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್, RAS ಸಿಸ್ಟಮ್ ಅಂತ ಒಂದು. ಇನ್ನೊಂದು ಬಯೋಫ್ಲಾಕ್ ತಂತ್ರಜ್ಞಾನ ಅಂತ, ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ಇನ್ನೊಂದು ಅಕ್ವಾಪೋನಿಕ್ಸ್ ಅಂತ. ಈ ಅತಿ ಹೆಚ್ಚಿನ ಸಾಂದ್ರತೆ ತಂತ್ರಜ್ಞಾನಗಳು ಏನಿದಾವೆ ಈ 3 ತಂತ್ರಜ್ಞಾನಗಳು, ಇದರಲ್ಲಿ ನಾವು ಮೀನು ಕೊಳದ ವಿಸ್ತೀರ್ಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಮೀನು ಮರಿ ಬಿತ್ತನೆಗೆ ಇದರಲ್ಲಿ ನಾವು ಕೊಳಗಳ ಘನ ಅಳತೆಯನ್ನು ತೆಗೆದುಕೊಳ್ತೀವಿ, ಘನ ಅಳತೆ ವಾಲ್ಯೂಮನ್ನು ತೆಗೆದುಕೊಳ್ತೇವೆ. ಹಾಗಾಗಿ 1,000 ಲೀಟರ್ಗೆ ನೀರಿಗೆ ನಾವು 100 ಮೀನು ಮರಿಗಳನ್ನು ಬಿತ್ತನೆ ಮಾಡ್ತೀವಿ. ಸಾಮಾನ್ಯವಾಗಿ ಈ ಕಡಿಮೆ ಸಾಂದ್ರತೆ ಮೀನು ಪಾಲನೆಯಲ್ಲಿ ನಾವು 1,000 ಲೀಟರ್ ನೀರಿಗೆ 1 ಮೀನು ಮರಿಯನ್ನು ಮಾತ್ರ ಬಿತ್ತನೆ ಮಾಡೋದು. ಈ ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆಯಲ್ಲಿ 1,000 ಲೀಟರ್ಗೆ ನಾವು 100 ಮೀನು ಮರಿಗಳನ್ನು ಬಿತ್ತನೆ ಮಾಡ್ತೀವಿ. ಹಾಗಾಗಿ ಇದು 100 ಪಟ್ಟು ಹೆಚ್ಚು ಸಾಂದ್ರತೆ ಮೀನು ಮರಿಗಳನ್ನು ಬಿತ್ತನೆ ಮಾಡ್ತಾ ಇದ್ದೀವಿ. ಈ ತಂತ್ರಜ್ಞಾನಗಳಲ್ಲಿ ಖರ್ಚು, ಶ್ರಮ ಹಾಗೂ ನಷ್ಟದ ಅಪಾಯ ಕೂಡ ಹೆಚ್ಚು, ಅಲ್ಲದೆ ಲಾಭ ಕೂಡ ಅಧಿಕವಾಗಿ ಇದೆ. ನೀವು ಅತಿ ಹೆಚ್ಚಿನ ಸಾಂದ್ರತೆಯ ಮೀನು ಪಾಲನೆಯಲ್ಲಿ 3 ವಿಧ ಅಂತ ಹೇಳಿ. ಹೌದು ಸರ್. ಅದರಲ್ಲಿ ಒಂದು RAS. ಹೌದು ಸರ್. ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ ಸರ್. RAS ತಂತ್ರಜ್ಞಾನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ತಂತ್ರಜ್ಞಾನ, ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್. ಇದರಲ್ಲಿ ನಾವು ಸಂಪೂರ್ಣವಾಗಿ ಆವರಣಗೊಂಡ ವೃತ್ತಾಕಾರದ ಕೊಳಗಳನ್ನು ಮೀನು ಕೃಷಿಗೆ ಬಳಸ್ತೀವಿ. ಇದು RAS ಇರ್ಬೋದು, ಬಯೋಫ್ಲಾಕ್ ಇರ್ಬೋದು, ಅಕ್ವಾಪೋನಿಕ್ಸ್ ಇರ್ಬೋದು. ಇದರ ಎಲ್ಲ ಒಂದು ಆವರಣಗೊಂಡ ಪ್ರದೇಶ, ಒಂದು ಶೆಡ್ಗಳಲ್ಲಿ ಮಾಡ್ತಕ್ಕಂಥ
ಮಾಡ್ತಕ್ಕಂಥದ್ದು ಇದೆಲ್ಲ. ಈಗ ಮತ್ತು ಮೀನು ಕೊಳಗಳಿಗೆ ಯಾವಾಗಲೂ ಗಾಳಿ ಯಂತ್ರಗಳ ಮೂಲಕ ಆಮ್ಲಜನಕವನ್ನು ಸರಬರಾಜು ಮಾಡ್ತಾ ಇರ್ತೀವಿ. ಆಮೇಲೆ ಈ RAS ತಂತ್ರಜ್ಞಾನದಲ್ಲಿ ಮೀನು ಕೊಳಗಳ ಹೊರಗೆ ಒಂದು ಬಯೋಫಿಲ್ಟರ್ ಅಂತ ಒಂದು ಯೂನಿಟನ್ನು ಮಾಡಿರ್ತೀವಿ. ಈ ಯೂನಿಟಲ್ಲಿ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇದು ಕ್ರಿಮಿಗಳು ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತೀವಿ. ಈ ಮೀನು ಕೊಳಗಳ ನೀರನ್ನು ಬಯೋಫಿಲ್ಟರ್ ಮೂಲಕ ನಾವು ಹಾಯಿಸಿದಾಗ ಈ ಬಯೋಫಿಲ್ಟರ್ ಏನು ಮಾಡುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಕ್ರಿಮಿಗಳು ಏನಿದೆ, ಸೂಕ್ಷ್ಮಜೀವಿಗಳು, ಇದು ಈ ಮೀನಿನ ಕೊಳದ ನೀರಿನಲ್ಲಿರ್ತಕ್ಕಂಥ ಮೀನಿನ ತ್ಯಾಜ್ಯ ಏನಿದೆ, ಇದು ಅಮೋನಿಯಾ, ಇದು ಒಂದು ವಿಷಕಾರಿ ಅನಿಲ. ಇದನ್ನು ಏನು ಮಾಡ್ತವೆ, ಅಪಾಯಕಾರಿ ಅಲ್ಲದ ನೈಟ್ರೈಟ್ ಮತ್ತು ನೈಟ್ರೇಟ್ ಆಗಿ ಪರಿವರ್ತನೆ ಮಾಡಿ ಅದನ್ನು ಬಿಡ್ತವೆ ಬಯೋಫಿಲ್ಟ್ರಿಂದ. ಈ ರೀತಿ ಬಂದ ನೀರು ಇದನ್ನು ಮತ್ತೆ ಫಿಸಿಕಲ್ ಫಿಲ್ಟರು, ಮೆಕ್ಯಾನಿಕಲ್ ಫಿಲ್ಟರು, ಏನಾರು ಪಾರ್ಟಿಕಲ್ಸು, ವೇಸ್ಟು, ತ್ಯಾಜ್ಯ ಆಹಾರ ಉಳಿದಿದ್ದು ಏನಾರು ಇದ್ದರೆ ಅದನ್ನು ಕೂಡ ತೆಗೆದು ಮತ್ತೆ ಸ್ಯಾಂಡ್ ಫಿಲ್ಟರು ಅದನ್ನ ಮೂಲಕ ಹಾಯಿಸಿ ಮತ್ತೆ ವಾಪಸ್ಸು ಮೀನಿನ ಕೊಳಕ್ಕೆ ನೀರನ್ನು ಬಿಡ್ತಕ್ಕಂಥದ್ದು. ಹಾಗಾಗಿ ಇದು ರೀಸರ್ಕ್ಯುಲೇಷನ್, ಅದು ಮತ್ತೆ ತಿರ್ಗಾ ನೀರು ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ. ಈ ತಂತ್ರಜ್ಞಾನದಲ್ಲಿ ನೀರಿನ ಬದಲಾವಣೆ ಅಗತ್ಯ ಇಲ್ಲ. ಇದಕ್ಕೆ ಶೂನ್ಯ ನೀರಿನ ಬದಲಾವಣೆ ತಂತ್ರಜ್ಞಾನ ಅಂತಲೂ ಹೇಳ್ತಾರೆ, ಜೀರೋ ವಾಟರ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಎವಾಪ್ರೇಷನ್ ಲಾಸ್, ನೀರಾವಿಯಾಗಿ ನೀರು ಏನಾರೋ ನಮಗೆ ನಷ್ಟ ಆಗುತ್ತಲ್ಲ ಅಷ್ಟು ನೀರನ್ನು ನಾವು ಮತ್ತೆ ಹೊಸ ನೀರನ್ನು ಕೊಟ್ಟರೆ ಸಾಕು. ಕಡಿಮೆ ಸ್ಥಳ, ಕಡಿಮೆ ನೀರಿನ ತಂತ್ರಜ್ಞಾನ. ಆಮೇಲೆ ಮೀನುಗಳಿಗೆ ರೆಡಿಮೇಡ್ ಅಥವಾ ಸಿದ್ಧಪಡಿಸಿದ ಪೆಲೆಟ್ ಆಹಾರಗಳನ್ನು ಮೀನುಗಳ ದೇಹದ 5-10% ನಾವು ಈ ತಂತ್ರಜ್ಞಾನದಲ್ಲಿ ಕೊಡಬೇಕು. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷೆ ಮಾಡಿ ಮೀನುಗಳ ಬೆಳವಣಿಗೆಗೆ ಅನುಕೂಲಕರ ಮಟ್ಟದಲ್ಲಿರಿಸುವುದನ್ನು ಪ್ರಯೋಗಾಲಯದ ತಂತ್ರಜ್ಞರ ಮೂಲಕ ಅಥವಾ ಸಂಪೂರ್ಣ ಗಣಕೀಕೃತ ವ್ಯವಸ್ಥೆಯ ಮೂಲಕ, ಅಂದರೆ ಮೈಕ್ರೋ ಪ್ರೊಸೆಸರ್ ಬೇಸ್ಡ್, ಅದನ್ನು ನಾವು ಸೆಮಿ ಆಟೋಮೆಟಿಕ್ಕು ನೀರಿನ ಗುಣಮಟ್ಟವನ್ನು ಒಂದು ಹತೋಟಿಯಲ್ಲಿ ಇಡೋದಕ್ಕೆ ಸೆಮಿ ಆಟೋಮೆಟಿಕ್ ಅಥವಾ ಫುಲ್ಲಿ ಆಟೋಮೆಟಿಕ್ ತಂತ್ರಜ್ಞಾನ ಮಾಡ್ಕೋಬೋದು. ಇಲ್ಲ ಪ್ರಯೋಗಾಲಯದ ತಂತ್ರಜ್ಞರ ಮೂಲಕ ಮ್ಯಾನ್ಯುವಲ್ ಆಗಿನೂ ನಾವು ಮಾಡ್ಕೋಬೋದು ಸರ್. ಸರಿ, ಇದೇ ರೀತಿ ಇನ್ನೊಂದು ಹೇಳಿದರೆ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಖಂಡಿತ ಸರ್. ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಏನಂದರೆ, ಬಯೋಫ್ಲಾಕ್ ಅಂದರೆ ನೀರಿನಲ್ಲಿ ತೇಲುತ್ತಿರುವ ವೈವಿಧ್ಯಮಯ ಜೈವಿಕ ಸೂಕ್ಷ್ಮಜೀವಿಗಳು ಮತ್ತು ಸಾವಯವ ಪದಾರ್ಥಗಳ ಗೊಂಚಲುಗಳಿಂದ ಕೂಡಿದ ಕಣಗಳು. ಈ ಕಣಗಳ ಗಾತ್ರ 50-200 ಮೈಕ್ರಾನ್ ಅಷ್ಟು ಇರುತ್ತೆ. ಈ ಬಯೋಫ್ಲಾಕ್ ಕಣಗಳಲ್ಲಿ ಸೂಕ್ಷ್ಮಜೀವಿಗಳಾದ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ, ಪ್ರೋಟೋಜೋವನ್ಸು, ಫಂಗೈ, ಅಕಶೇರುಕಗಳು ಅಂದರೆ ಇನ್ವರ್ಟಿಬ್ರೇಟ್ಸ್ ಮತ್ತು ಸಾವಯವ ಕಣಗಳಿಂದ ಕೂಡಿರ್ತವೆ. ಈ ಬಯೋಫ್ಲಾಕ್ ಕಣಗಳು ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾದಿಂದ ಇರೋದ್ರಿಂದ ಈ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಮೀನಿನ ಅಳಿದುಳಿದ ಆಹಾರ ಹಾಗೂ ಮೀನಿನ ಮಲ ಮೂತ್ರ ತ್ಯಾಜ್ಯಗಳಿಂದ ಉತ್ಪನ್ನ ಆಗ್ತಕ್ಕಂಥ ವಿಷಕಾರಿ ಅನಿಲಗಳನ್ನು ಒಂದು ವಿಷಕಾರಿ ಇರಲಾರ್ದ ರಾಸಾಯನಿಕಗಳನ್ನಾಗಿ, ಹಾನಿಕರವಲ್ಲದ ರಾಸಾಯನಿಕಗಳನ್ನಾಗಿ ಪರಿವರ್ತನೆ ಮಾಡ್ತವೆ. ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಮೀನಿನ ಕೊಳವೆ ಒಂದು ಬಯೋಫಿಲ್ಟರ್ ಆಗಿ ಒಂದು ವರ್ತನೆ ಮಾಡುತ್ತದೆ. ಈ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಮೀನುಗಳನ್ನು ರೋಗ ಭರಿಸುವ ಸೂಕ್ಷ್ಮಾಣುಗಳಿಂದ ರಕ್ಷಣೆ ಕೊಡ್ತವೆ. ಅಲ್ಲದೆ ಬಯೋಫ್ಲಾಕ್ ಕಣಗಳು 20-50% ಸಸಾರಜನಕ ಪ್ರೋಟೀನನ್ನು ಹೊಂದಿರೋದ್ರಿಂದ ಮೀನುಗಳಿಗೆ ಇದು ಒಂದು ಉತ್ಕೃಷ್ಟ ಆಹಾರ. ಅಲ್ಲದೆ ಮೀನು ಕೃಷಿಕರು ಮೀನಿನ ಕೃತಕ ಆಹಾರಕ್ಕಾಗಿ ಮಾಡುವ ಖರ್ಚಿನಲ್ಲಿ 20-30% ಉಳಿತಾಯವನ್ನು ಮಾಡಬಹುದು. ಈ ತಂತ್ರಜ್ಞಾನದಲ್ಲಿ ನಾವು ಇಂಗಾಲ ಮತ್ತು ಸಾರಜನಕ, ಕಾರ್ಬನ್ ನೈಟ್ರೋಜನ್ ರೇಷಿಯೋವನ್ನು 10:1 ಅಥವಾ 15:1 ಈ ಒಂದು ಪ್ರಪೋರ್ಷನಲ್ಲಿ ಮೇಂಟೈನ್ ಮಾಡಬೇಕು. ಅಲ್ಲದೆ ಈ ಇಂಗಾಲಕ ವಸ್ತುಗಳಾದ ಈ ಮೊಲಾಸಸ್ ಇರ್ಬೋದು, ಅಥವಾ ಬೆಲ್ಲ ಇರ್ಬೋದು, ಅಥವಾ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟನ್ನು ಇದಕ್ಕೆ ಹಾಕಿ ಈ ಒಂದು ಇಂಗಾಲ ಮತ್ತು ಸಾರಜನಕ ಪ್ರಮಾಣವನ್ನು ಇದನ್ನು ನಿರ್ವಹಣೆ ಮಾಡಿದರೆ ಬಯೋಫ್ಲಾಕು ಚೆನ್ನಾಗಿ ಬೆಳೆಯುತ್ತೆ. ಇದರ ಲಾಭಗಳೇನು? ಬಯೋಫ್ಲಾಕ್ ತಂತ್ರಜ್ಞಾನ ಲಾಭಗಳಂದರೆ ಇದು ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನ
ಮತ್ತು ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮೀನು ಪಾಲನೆಯನ್ನು ಮಾಡ್ಬೋದು. ಬೇರೆ ಮೀನು ಪಾಲನೆ ಪದ್ಧತಿಗಳು ಹೋಲಿಸಿದರೆ ಅತಿ ಕಡಿಮೆ ನೀರಿನ ಬಳಕೆ, ಅತಿ ಕಡಿಮೆ ಜಾಗ ಅದು ಬೇಕಾಗುತ್ತೆ. ಅತಿ ಕಡಿಮೆ ನೀರಿನ ಬದಲಾವಣೆ ಅಥವಾ ಎಷ್ಟೆಷ್ಟು ನೀರಿನ ಬದಲಾವಣೆ ಅಗತ್ಯ ಇಲ್ಲ. ಅತಿ ಹೆಚ್ಚಿನ ಮೀನು ಉತ್ಪಾದನೆ ಮಾಡ್ತಕ್ಕಂಥ ತಂತ್ರಜ್ಞಾನ. ಅಲ್ಲದೆ ಬಯೋಫ್ಲಾಕ್ ಕಣಗಳನ್ನು ಮೀನುಗಳು ಆಹಾರವಾಗಿ ಸ್ವೀಕರಿಸೋದ್ರಿಂದ ಮೀನಿನ ಕೃತಕ ಆಹಾರಕ್ಕಾಗಿ ಮಾಡೋ ಖರ್ಚಿನಲ್ಲಿ 20-30% ಉಳಿತಾಯ ಆಗುತ್ತೆ. ಈ ಮೀನು ಪಾಲನಾ ತೊಟ್ಟಿಯಲ್ಲಿ ಬಯೋಫ್ಲಾಕ್ ಸೂಕ್ಷ್ಮಾಣುಗಳು ಮೀನಿಗೆ ರೋಗ ತರಿಸುವ ಸೂಕ್ಷ್ಮಾಣುಗಳ ಜೊತೆಗೆ ಪೋಷಕಾಂಶಗಳು ಮತ್ತು ಸ್ಥಳಕ್ಕಾಗಿ ಪೈಪೋಟಿ ಮಾಡೋದರಿಂದ ಮೀನುಗಳಿಗೆ ರೋಗ ಬರೋ ಒಂದು ಪ್ರಮಾಣ ಕಡಿಮೆ, ಮೀನುಗಳ ಬದುಕುಳಿಕೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ 2 ತಂತ್ರಜ್ಞಾನ ಹೇಳಿದ್ರಿ, RAS ಮತ್ತು ಬಯೋಫ್ಲಾಕ್. ಹೌದು ಸರ್. ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾವೆ? ಇದು ನಾವು ಒಂದು ಹೋಲಿಕೆ ಮಾಡಿದಾಗ ಈಗ ಎಷ್ಟೋ ಜನ ರೈತರಿಗೆ ಯಾಕಂದರೆ ಎರಡೂ ಸಹಿತ ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್ ಮೆಥಡ್ಸ್, ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ತಂತ್ರಜ್ಞಾನಗಳು. ಹಾಗಾಗಿ ಇದು ಎರಡರಲ್ಲಿ ವ್ಯತ್ಯಾಸಗಳೇನು, ಹೋಲಿಕೆ ಯಾವ ರೀತಿ, ಏನು ಬದಲಾವಣೆ ಏನಿದೆ ಅಂತ ಎಷ್ಟೋ ಜನರಲ್ಲಿ ಇದು ಒಂದು ತಳಮಳ ಇದೆ. ಇದರಲ್ಲಿ ಏನಂದರೆ RAS ಮತ್ತು ಬಯೋಫ್ಲಾಕದಲ್ಲಿ ಎರಡೂದರಲ್ಲೂ ಕೂಡ ನಾವು ಸಗಣಿ ಗೊಬ್ಬರ ಏನೂ ಹಾಕೋದಿಲ್ಲ. ಆಮೇಲೆ ಎರಡೂ ಎನ್ಕ್ಲೋಜರ್, ಒಂದು ಕ್ಲೋಸ್ಡ್ ಸಿಸ್ಟಮ್, ಒಂದು ಶೆಡ್ಡಲ್ಲಿ ಮಾಡ್ತಕ್ಕಂಥ ಒಂದು ಮೀನು ಪಾಲನೆ. ಇದಕ್ಕೆ ಓಪನ್ನಲ್ಲಿ ಮಾಡೋದಿಲ್ಲ, ಇದನ್ನು ಕ್ಲೋಸ್ಡ್ ಸಿಸ್ಟಮಲ್ಲಿ ಮಾಡೋದು, ಆವರಣದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ ಎರಡದಕ್ಕೂ ನಾವು ರೆಡಿಮೇಡ್ ಫೀಡನ್ನು ಕೊಡ್ತೀವಿ. ಇದಕ್ಕೆ ಬೇರೆ ಏನೂ ಇಲ್ಲ. ರೆಡಿಮೇಡ್ ಫೀಡು, ಪೆಲೆಟ್ ಫೀಡನ್ನು ಮೀನುಗಳಿಗೆ ಆಹಾರವಾಗಿ ಕೊಡ್ತೀವಿ ಇದರಲ್ಲಿ. ಎರಡೂ ಸೂಪರ್ ಇಂಟೆನ್ಸಿವ್ ತಂತ್ರಜ್ಞಾನ. ಆಮೇಲೆ ಎರಡೂದರಲ್ಲೂ ನಾವು ಆಮ್ಲಜನಕವನ್ನು ಇದು 24/7 ಇದು ಗಾಳಿ ಯಂತ್ರದ ಮೂಲಕ ಆಮ್ಲಜನಕವನ್ನು ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಆಮೇಲೆ ನೀರಿನ ಗುಣಮಟ್ಟವನ್ನು ಪ್ರತಿ ಕ್ಷಣ ನಾವು 1 ಗಂಟೆಗೊಮ್ಮೆ, 2 ಗಂಟೆಗೊಮ್ಮೆ ಈ ರೀತಿ ನಾವು ಪ್ರತಿ ಕ್ಷಣ ಒಂದು ಪರೀಕ್ಷೆ ಮಾಡಿ ಅದನ್ನು ಮತ್ತೆ ಹತೋಟಿಗೆ ತರ್ತಕ್ಕಂಥದ್ದು. ಇದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, RAS ಅಲ್ಲಿ ನಾವು ಮೀನಿನ ಕೊಳದ ಹೊರಗಡೆ ಬಯೋಫಿಲ್ಟರ್ ಇರುತ್ತೆ. ಈ ಬಯೋಫಿಲ್ಟರ್ ಉದ್ದೇಶ ನಾನು ಆಗಲೇ ಹೇಳಿದ ಹಾಗೆ ಮೀನಿನ ತ್ಯಾಜ್ಯ ವಸ್ತುಗಳು ಏನು ಬರ್ತವೆ, ಇದು ವಿಷಕಾರಿ ಅನಿಲ ಅಮ್ಮೋನಿಯಾ, ಇದನ್ನು ನೈಟ್ರೇಟ್ ಆಗಿ ಪರಿವರ್ತನೆ ಮಾಡತಕ್ಕಂಥ ಉದ್ದೇಶ ಬಯೋಫಿಲ್ಟರ್ದು. ಇದು RAS ಅಲ್ಲಿ ಬಯೋಫಿಲ್ಟರ್ ಹೊರಗಡೆ ಇರುತ್ತೆ, ಯೂನಿಟ್ ಕೊಳದಿಂದ ಹೊರಗಡೆ ಇರುತ್ತೆ. ಅದು ನೈಟ್ರೇಟ್ ಆದಮೇಲೆ ಆ ನೀರನ್ನು ಮತ್ತೆ ಕೊಳಕ್ಕೆ ಸೇರಿಸುವಂಥದ್ದು. ಆದರೆ ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಬಯೋಫ್ಲಾಕ್ ಕಣಗಳಲ್ಲಿನೇ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಮೀನಿನ ಕೊಳವೇ ಒಂದು ಬಯೋಫಿಲ್ಟರ್ ಆಗಿ ಒಂದು ಕಾರ್ಯರೂಪ ಮಾಡುತ್ತದೆ. ಇದು ಮುಖ್ಯವಾದ ವ್ಯತ್ಯಾಸ. ಇನ್ನೊಂದು ತಂತ್ರಜ್ಞಾನದ ಬಗ್ಗೆ ತಾವು ಹೇಳಿದ್ರಿ. ಹೌದು ಸರ್, ಅಕ್ವಾಫೋನಿಕ್ಸ್ ಅಂತ. ಹೌದು ಸರ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಂಡಿತ ಸರ್. ಈ ಅಕ್ವಾಫೋನಿಕ್ಸ್ ತಂತ್ರಜ್ಞಾನ ಅನ್ನೋದು ಏನಿದೆ, ಇದು ಕೂಡ ಒಂದು ಕ್ಲೋಸ್ಡ್ ಸಿಸ್ಟಮ್, ಒಂದು ಆವರಣದಲ್ಲಿ ಮಾಡ್ತಕ್ಕಂಥದ್ದು. ಇದು ಮುಖ್ಯವಾಗಿ ಈ ಒಂದು ಅತಿ ಹೆಚ್ಚಿನ ಮೀನು ಸಾಂದ್ರತೆ ಮೀನು ಪಾಲನೆ, ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್ ಮತ್ತು ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೀವಿ ತಂತ್ರಜ್ಞಾನ, ಇವು ಎರಡರ ಸಂಯೋಜನೆ ಇದು ಅಕ್ವಾಪೋನಿಕ್ಸ್ ಅಂದರೆ. ಒಂದು ಸೂಪರ್ ಇಂಟೆನ್ಸಿವ್ ಫಿಶ್ ಕಲ್ಚರ್ ಮತ್ತು ನಾವು ಹೈಡ್ರೋಪೋನಿಕ್ಸ್ ಇವೆರಡರ ಸಂಯೋಜನೆ ಇದು. ಈ ತಂತ್ರಜ್ಞಾನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮೀನುಗಳನ್ನು ಯಥಾರೀತಿ ಒಂದು ಕೊಳಗಳಲ್ಲಿ, ಆ ವೃತ್ತಾಕಾರದ ಕೊಳಗಳಲ್ಲಿ ಮೀನುಗಳನ್ನು ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ 10 ಲೀಟರ್ ನೀರಿಗೆ 1 ಮೀನು ಮರಿಯಂತೆ ಬಿತ್ತನೆ ಮಾಡಿ ಬೆಳಿತೀವಿ. ಈ ಕೊಳದಿಂದ ಬರ್ತಕ್ಕಂಥ ನೀರು ಏನಿದೆ, ಇದರಲ್ಲಿ ಏನಿದೆ ಅಂದರೆ ಅಮ್ಮೋನಿಯಾ ಇದೆ, ತ್ಯಾಜ್ಯವಾದ ವಸ್ತು ಅಮ್ಮೋನಿಯಾ ಇದೆ. ಇದನ್ನು ಬಯೋಫಿಲ್ಟರ್ಗೆ ಹಾಯಿಸಿದಾಗ ಅಲ್ಲಿರ್ತಕ್ಕಂಥ ಹೆಟ್ರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಮ್ಮೋನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ನೈಟ್ರೇಟು ಸಸ್ಯಗಳಿಗೆ ಅತ್ಯುತ್ತಮವಾದ ಪೋಷಕಾಂಶ. ಹಾಗಾಗಿ ಈ ಬಯೋಫಿಲ್ಟರಿಂದ ಬಂದಂಥ ನೀರನ್ನು ಈ ಹೈಡ್ರೋಪೋನಿಕ್ಸ್ ವ್ಯವಸ್ಥೆ ಏನಿದೆ,
ಪೈಪ್ಗಳಲ್ಲಿ ಸಸಿಗಳನ್ನು ಬೆಳೀತಕ್ಕಂಥದ್ದು, ಒಂದು ಮಲ್ಟಿ ಲೇಯರ್ ಮಾಡ್ತಕ್ಕಂಥದ್ದು ಹೈಡ್ರೋಪೋನಿಕ್ಸು. ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ಒಂದರ ಮೇಲೆ ಒಂದು ಪೈಪ್ಗಳನ್ನು ಇಟ್ಬಿಟ್ಟು ಆ ರೀತಿ ಕಡಿಮೆ ಜಾಗದಲ್ಲಿ ಈ ಸಸಿಗಳನ್ನು ತರಕಾರಿಗಳನ್ನು ಬೆಳೀತಾರೆ ಇದು ಹೈಡ್ರೋಪೋನಿಕ್ಸಲ್ಲಿ. ಈ ರೀತಿ ಒಂದು ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ, ಕೊಳದಿಂದ ಬಯೋಫಿಲ್ಟ್ರಿಂದ ಬಂದಂಥ ನೀರು, ಮೀನು ಕೊಳದಿಂದ ಇದು ನೈಟ್ರೇಟ್ ಇರೋದರಿಂದ ಇದು ಸಸ್ಯಗಳಿಗೆ ಅತ್ಯಂತ ಒಂದು ಪೋಷಕಾಂಶ ಹಾಗೂ ಸಸ್ಯಗಳು ಚೆನ್ನಾಗಿ ಬೆಳೀತವೆ. ಒಳ್ಳೆಯದು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ರೇ. ಮುಖ್ಯವಾಗಿ ಒಳನಾಡು ಮೀನು ಪಾಲನೆಯ ಒಂದು ಮಹತ್ವ, ಜೊತೆಗೆ ಅವಕಾಶಗಳು, ಅದರ ಜೊತೆಗೆ ಇತ್ತೀಚಿನ ಅದರ ಬೆಳವಣಿಗೆಗಳೇನು, ಯಾವ ರೀತಿಯಲ್ಲಿ ಮಾಡಿದರೆ ನಮ್ಮ ರೈತರು ಹೆಚ್ಚಿನ ಮೀನಿನ ಉತ್ಪಾದನೆಯನ್ನು ಮಾಡಿ ಲಾಭವನ್ನು ಗಳಿಸ್ಬೋದು ಅನ್ನೋದರ ಮಾಹಿತಿಯನ್ನು ಸಮಗ್ರವಾಗಿ ಮಾಡಿಕೊಟ್ಟಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದ.